ಇನ್ನು ಚಿಕ್ಕಮಗಳೂರಿನ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟ ಹಾಗೆ ಮೆಗಾ ಟ್ವಿಸ್ಟ್ ಒಂದು ಲಭ್ಯವಾಗ್ತಾ ಇದೆ. ಸಿಸಿಟಿವಿ ದೃಶ್ಯದಲ್ಲಿ ಕಿಡಿಗೇಡಿಗಳು ಪತ್ತೆಯಾಗಿದ್ದಾರೆ. ಇದು ಮಲೆನಾಡಿನ ಶಾಂತಿ ಭಂಗಕ್ಕೆ ಪ್ರಯತ್ನಿಸಿದವರಿಗೆ ನಿರಾಸೆ. ಚಿಕ್ಕಮಗಳೂರು ಕಲ್ಲು ತೂರಾಟ ಪ್ರಕರಣ ಸಂಬಂಧ ಮೆಗಾ ಟ್ವಿಸ್ಟ್. ಸಿಸಿಟಿವಿ ದೃಶ್ಯದಲ್ಲಿ ಕಿಡಿಗೇಡಿಗಳು ಪತ್ತೆಯಾಗಿದ್ದಾರೆ. ಮಲೆನಾಡಿನ ಶಾಂತಿ ಭಂಗಕ್ಕೆ ಪ್ರಯತ್ನಿಸಿದವರಿಗೆ ನಿರಾಸೆ. ಬೈಕ್ನಲ್ಲಿ ಬಂದ ಯುವಕರು ಯಾರು ಅನ್ನೋ ಪ್ರಶ್ನೆಗಳು ಉದ್ಭವಗೊಂಡಿದೆ. ಬಸವನಹಳ್ಳಿ ಪೊಲೀಸರಿಂದ ಹರೀಶ್, ಭರತ್, ದಿಲೀಪ್ ಅರೆಸ್ಟ್. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಕಲ್ಲು ತೂರಾಟ ಪ್ರಕರಣ ಅದು. ಸಿಸಿಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿರುವವರಿಗಾಗಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಚಿಕ್ಕಮಗಳೂರು ಕಲ್ಲು ತೂರಾಟಕ್ಕೆ ಮೆಗಾ ಟ್ವಿಸ್ಟ್ ಲಭ್ಯವಾಗಿದೆ. ಮಲೆನಾಡು ಚಿಕ್ಕಮಗಳೂರಿನಲ್ಲಿ ನಡೆದಿದ್ದ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ಸಿಸಿಟಿವಿಯಲ್ಲಿ ಓಡಾಡ್ತಾ ಇದ್ದಂತಹ ಅಪರಿಚಿತ ಯುವಕರ ಬಗ್ಗೆ ಈಗ ಚರ್ಚೆ ಪ್ರಾರಂಭಗೊಂಡಿದೆ. ಯಾರವರು, ಯಾಕೆ ಬಂದ್ರು, ಆ ಹೆಣ್ಣು ಮಗಳ ಮನೆಯನ್ನೇ ಗುರಿಯಾಗಿಸಿಕೊಂಡು ಯಾಕೆ ಕಲ್ಲು ತೂರಿದ್ರು, ದಶಕಗಳಿಂದ ಶಾಂತವಾಗಿದ್ದ ಮಲೆನಾಡಿನಲ್ಲಿ ಅಶಾಂತಿ ನಿರ್ಮಿಸೋದಕ್ಕೇನಾದ್ರೂ ಪ್ಲಾನ್ ಆಗಿತ್ತಾ? ಬೈಕ್ನಲ್ಲಿ ಅನುಮಾನಾಸ್ಪದವಾಗಿ ಬರ್ತಾರೆ, ಒಂದು ಮನೆಯನ್ನ ಗುರಿಯಾಗಿಸಿಕೊಂಡು ಕಲ್ಲು ತೂರ್ತಾರೆ. ಅದಾದ ನಂತರ ಅದು ಧರ್ಮ ದಂಗಲಾಗಿ ಬದಲಾಯಿತು. ಚಿಕ್ಕಮಗಳೂರು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಕಲ್ಲು ತೂರಾಟ ಪ್ರಕರಣ ಅದು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಅನೇಕ ರಾಜಕೀಯ ತಿರುವನ್ನು ಪಡೆದುಕೊಂಡಿತ್ತು. ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳಿಂದ ಮತ್ತಷ್ಟು ಉದ್ರಿಕ್ತಗೊಳ್ಳೋದಕ್ಕೂ ಕೂಡ ಕಾರಣವಾಯಿತು. ರಾಜಕಾರಣಿಗಳು ಅವರವರ ಮೂಗಿನ ನೇರಕ್ಕೆಲ್ಲ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೊಂದು ಧರ್ಮದ ಬಣ್ಣವನ್ನು ಕೂಡ ಲೇಪಿಸಿದ್ರು. ಆದರೆ ಚಿಕ್ಕಮಗಳೂರಿನ ನಾಗರಿಕರು ಹೇಳೋ ಪ್ರಕಾರ ಆ ಮನೆಗೆ ಕಲ್ಲು ತೂರಿದವರು ಅಪ್ರಾಪ್ತರಾಗಿದ್ರು ಎನ್ನುವಂತಹದ್ದು ಪ್ರಾಥಮಿಕ ಆರೋಪ. ಅದಾದ ನಂತರ ಬರಬರುತ್ತಾ ಈ ಪ್ರಕರಣದ ದಿಕ್ಕೆ ಬದಲಾಗುತ್ತೆ. ಆರಂಭದಲ್ಲಿ ಅಪರಿಚಿತರ ವಿರುದ್ಧ ದೂರು ದಾಖಲಾಯಿತು. ಅದಾದ ನಂತರ ಕೇಸ್ ವಾಪಸ್ ಪಡೆಯಲಾಯಿತು. ಅದಾದ ನಂತರ ಒಂದಷ್ಟು ರಾಜಕಾರಣಿಗಳ ಕೃಪಕಟಾಕ್ಷದಿಂದ ಮತ್ತೊಮ್ಮೆ ದೂರು ದಾಖಲಾಗುತ್ತೆ. ಆರಂಭದಲ್ಲಿ ಅಪ್ರಾಪ್ತರು, ಅಪರಿಚಿತರು ಅಂತ ಹೇಳಲಾಗ್ತಾ ಇತ್ತು. ಅದಾದ ನಂತರ ಎರಡನೆಯ ಬಾರಿ ಅವರನ್ನು ಪ್ರತ್ಯೇಕವಾಗಿ ಗುರುತಿಸಿ ಆ ಹೆಸರನ್ನು ಉಲ್ಲೇಖ ಮಾಡಿ ದೂರು ದಾಖಲಾಗುತ್ತೆ. ಅಟ್ರಾಸಿಟಿ ಪ್ರಕರಣ, ರಾಬ್ರಿ ಪ್ರಕರಣ, ಹೀಗೆ ಎಲ್ಲ ಸೆಕ್ಷನ್ ಅಡಿಯಲ್ಲೂ ಕೂಡ ಅವರ ವಿರುದ್ಧ ದೂರು ದಾಖಲಾಗುತ್ತೆ. ಈಗ ಈ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಈ ಪ್ರಕರಣದಲ್ಲಿ ಒಂದು ಸಿಸಿಟಿವಿ, ಅಲ್ಲಿ ಒಂದು ಅಪರಿಚಿತ ಬೈಕ್ ಒಂದು ಬರುತ್ತೆ. ಅದು ಯಾರದ್ದು ಅನ್ನೋದು ಈಗ ಚರ್ಚೆ. ಇದು ಎಕ್ಸ್ಕ್ಲೂಸಿವ್ ಆದಂತಹ ಸಿಸಿಟಿವಿ ದೃಶ್ಯ. ಇಲ್ಲಿ ಬರೋರು ಯಾರು, ಇಲ್ಲಿ ಕಾಣಿಸುವಂತಹ ವ್ಯಕ್ತಿಗಳು ಯಾರು ಅಪ್ರಾಪ್ತರ ತರ ಕಾಣ್ತಾ ಇಲ್ಲ. ಈ ಹಿಂದೆ ದೂರು ದಾಖಲಾಗಿದ್ದು ಅಪ್ರಾಪ್ತರ ವಿರುದ್ಧ. ಆದರೆ ಸಿಸಿಟಿವಿಯಲ್ಲಿ ಅಪ್ರಾಪ್ತರು ಎಂದು ಮೇಲ್ನೋಟಕ್ಕೂ ಗೊತ್ತಾಗೋದಿಲ್ಲ. ಇನ್ನು ತನಿಖೆ ಆಗಬೇಕು ಪೊಲೀಸರ ಮುಖಾಂತರವಾಗಿ. ಇದರ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಹೇಳಿ ಅಲ್ಲಿನ ನಾಗರಿಕರು ಅಪೇಕ್ಷೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಚಿಕ್ಕಮಗಳೂರು ಕಲ್ಲು ತೂರಾಟ ಪ್ರಕರಣ, ಸಿಸಿಟಿವಿ ದೃಶ್ಯದಲ್ಲಿ ಕಿಡಿಗೇಡಿಗಳು ಪತ್ತೆ. ಮಲೆನಾಡಿನ ಶಾಂತಿ ಭಂಗಕ್ಕೆ ಪ್ರಯತ್ನ ಮಾಡಿದವರಿಗೆ ಇದು ಭಾರಿ ಮುಖಭಂಗ. ಬೈಕ್ನಲ್ಲಿ ಬಂದ ಯುವಕರು ಯಾರು ಅನ್ನೋ ಪ್ರಶ್ನೆಗಳು ಈಗ ಎದ್ದಿದ್ದಾವೆ. ಇನ್ನು ಬಸವನಹಳ್ಳಿ ಪೊಲೀಸರಿಂದ ಹರೀಶ್ ಮತ್ತು ಭರತ್, ದಿಲೀಪ್ ಎನ್ನುವ 3 ಶಂಕಿತರನ್ನು ಅರೆಸ್ಟ್ ಮಾಡಲಾಗಿದೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಕಲ್ಲು ತೂರಾಟ ಪ್ರಕರಣ ಇದು. ಈಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಆ ಎಕ್ಸ್ಕ್ಲೂಸಿವ್ ಆದಂತಹ ಸಿಸಿಟಿವಿ ದೃಶ್ಯವನ್ನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.